ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತನದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನಗೆ ಒಂದು ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಪ್ಲೇ ಮ್ಯಾಟ್ ಕೂಡ ಬಂದಿತ್ತು ಪಾಪುಗೆ ಅಂತ ಹೇಳ್ಬಿಟ್ಟು ಪ್ಲೇ ಮ್ಯಾಟ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಸೊ ವಿನಯ್ ಅವರು ಇದ್ರು ಅಲ್ವಾ, ಸೊ ಹಾಗಾಗಿ ಅವರು ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ಇದರಲ್ಲಿ 0 to 12 ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಒಂದು ಮ್ಯಾಟ್ ಕೊಟ್ಟಿದ್ದಾರೆ, ಹಾಗೆ ಕಲರ್ಫುಲ್ ಆಗಿರೋವಂಥದ್ದು ಒಂದು ಆರ್ಚ್ ಥರದ್ದು ಕೊಟ್ಟಿದ್ದಾರೆ. ಹಾಗೆ ನಟ್ಟು ರ್ಯಾಟಲ್ಸ್ ಕೂಡ ಕೊಟ್ಟಿದ್ದಾರೆ, ಪಿಯಾನೋ ಕೂಡ ಕೊಟ್ಟಿದ್ದಾರೆ. ಪಾಪುಗೆ ತುಂಬಾ ದಿನಗಳಿಂದ ಏನಾದರೂ ಒಂದು ಪ್ಲೇ ಮ್ಯಾಟ್ ತರಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ಹಾಗಾಗಿ ಈ ಪ್ಲೇ ಮ್ಯಾಟ್ನ ಆರ್ಡರ್ ಮಾಡಿದ್ದೆ. ಇದು ಕೂಡ ಬಜೆಟ್ ಫ್ರೆಂಡ್ಲಿ ಇದೆ, ತುಂಬಾ ಈಸಿಯಾಗಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಹಾಗೆ ಫಸ್ಟ್ ಕ್ರೈ ಎಲ್ಲ ಕಡೆನೂ ಕೂಡ ಅವೈಲೇಬಲ್ ಇದೆ. ಈ ಪ್ಲೇ ಮ್ಯಾಟ್ನ ಈಸಿಯಾಗಿ ನಾವು ಎಲ್ಲಿ ಬೇಕಿದ್ರೂ ಕ್ಯಾರಿ ಮಾಡ್ಬೋದು. ಸೊ ಈ ರೀತಿಯಾಗಿ 2 ಸಪೋರ್ಟಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಆ ಥ್ರೆಡ್ನ ಜಸ್ಟ್ ಆ ಒಳಗಡೆ ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿದರೆ ಮುಗೀತು. ತುಂಬ ಈಸಿಯಾಗಿ ಹಾಕ್ಬೋದು. ಹಾಗಾಗಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ನೋಡ್ತಾರೆ, ಯಾಕಂದರೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಎಂಜಾಯ್ ಮಾಡ್ತಾರೆ. ಹಾಗೆ ಬೇಬೀಸು ಕಿಕ್ ಮಾಡಿದಾಗ ಪಿಯಾನೋ ಕೂಡ ಸೌಂಡ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತಾರೆ. 0 to 6 ಮಂತ್ಸ್ ಮಕ್ಕಳನ್ನಾದರೆ ಮಲಗಿಸ್ಬಿಟ್ಟು ಇದನ್ನು ಪ್ಲೇ ಮ್ಯಾಟ್ನ ಆಟ ಆಡೋದಕ್ಕೆ ಬಿಡ್ಬೋದು. ಹಾಗೆಯೇ ಮಕ್ಕಳು ದೊಡ್ಡದಿದೆ ಅಂತ ಹೇಳಿದರೆ ಇದನ್ನು ಪಿಯಾನೋನ ಅಡ್ಜಸ್ಟ್ ಮಾಡಿ ಕುತ್ಕೊಂಡು ಪಿಯಾನೋನ ಬಾರಿಸೋ ಥರ ಹೇಳಿಬಿಟ್ಟು ಕೂಡಿಸ್ಬೋದು. ಪಿಯಾನೋನ ಜಸ್ಟ್ ಈ ರೀತಿಯಾಗಿ ನಾವು ನಟ್ ಇರುತ್ತೆ, ಆ ನಟ್ ಸಹಾಯದಿಂದ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ಇಟ್ಕೋಬೋದು. ನಾವು ಕುತ್ಕೊಂಡು ಪಾಪು ಏನಾದರೂ ಆಲ್ರೆಡಿ ದೊಡ್ಡದಿದೆ ಅಂತ ಹೇಳಿದರೆ ಕುತ್ಕೊಂಡು ಪಿಯಾನೋ ಬಾರಿಸೋ ಥರನೂ ಕೂಡ ಅದನ್ನು ಮಾಡ್ಕೋಬೋದು. ಸೊ ಇಲ್ಲಿ ರ್ಯಾಟಲ್ಸ್ ಕೊಟ್ಟಿದ್ದಾರೆ, ಲಯನ್ನು, ಹಾಗೆ ರ್ಯಾಟ್ ಕೂಡ ಇದೆ, ಮಂಕಿ, ಹಾಗೆ ಪಿಗ್ ಕೂಡ ಇದೆ, ಹಾಗೆ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಮಕ್ಕಳು ಮಿರರ್ನ ನೋಡ್ತಾರೆ, ಸೊ ಇಂಟ್ರೆಸ್ಟ್ ಪಟ್ಟು ಹಾಗಾಗಿ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ಈ ರ್ಯಾಟಲ್ಸ್ನ ನೋಡ್ತಾ ಮಕ್ಕಳು ಹೇಗೆ ಇಟ್ಕೋಬಹುದು ಅನ್ನೋದನ್ನು ಕೂಡ ಕಲಿತಾರೆ. ಹಾಗೆ ಈಸಿಯಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ರ್ಯಾಟಲ್ಸ್ನ ಬಿಚ್ಚಿ ಕೂಡ ನಾವು ಕೈಗೆ ಆಟ ಆಡೋದಕ್ಕೆ ಕೊಡ್ಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು, ತುಂಬ ಈಸಿಯಾಗಿ ಬಿಚ್ಬೋದು ರ್ಯಾಟಲ್ಸ್ ಕೂಡ. ಸೈಲೆಂಟ್ ಆಗಿರೋ ಮಕ್ಕಳಾದ್ರೆ ಒಂದು ಹಾಫ್ ಆನ್ ಅವರ್, 40 ಮಿನಿಟ್ಸ್ ಇದರಲ್ಲಿ ಆಟ ಆಡ್ತಾರೆ. ಇಲ್ಲ ಮಕ್ಕಳು ತುಂಬಾನೇ ತರಲೆ ಮಾಡ್ತಾರೆ, ಹಾಗೆ ಕೆಳಗೆ ಹಾಕಿದ್ರೆ ತುಂಬಾ ಹೊತ್ತು ಇರಲ್ಲ ಅನ್ನೋ ಮಕ್ಕಳಾದ್ರೆ ಒಂದು 10 to 15 ಮಿನಿಟ್ಸ್ ಇದರಲ್ಲಿ ಆಟ ಆಡ್ಬೋದು. ಇದರಲ್ಲಿ ಶೆಲ್ ಹಾಕ್ಕೋಬೇಕು. ಶೆಲ್ನ ಅವರು ಪ್ರೊವೈಡ್ ಮಾಡಿರಲ್ಲ, ನಾವೇ ಶೆಲ್ನ ಹಾಕ್ಕೋಬೇಕು. ಶೆಲ್ನ ಹಾಕೋದ್ರಿಂದ ಪಿಯಾನೋ ಮಕ್ಕಳು ಕಿಕ್ ಮಾಡಿದಾಗ ಪಿಯಾನೋ ಸೌಂಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆ ಬಡ್ಜೆಟ್ ಫ್ರೆಂಡ್ಲಿ ಕೂಡ. ಸೊ ನಾವೇನಾದರೂ ಬೆಡ್ ಮೇಲೆ ಕೂಡ ಇದನ್ನು ಹಾಕ್ಕೊಂಡು ಆಟ ಆಡಿಸ್ಬೋದು ಮಕ್ಕಳನ್ನ. ಸೊ ನನ್ನ ಮಗನಿಗೆ ಈಗ 1.5 ಮಂತ್. ಸೊ ಅವನಿಗೆ ಫಸ್ಟ್ ಟೈಮ್ ನಾನು ಇವತ್ತು ಹಾಕಿದ್ದೀನಿ. ಅವನು ತುಂಬಾ ಎಂಜಾಯ್ ಮಾಡ್ತಾ ಇದ್ದ, ನೋಡ್ತಾ ಇದ್ದ. ಅವನು ಕಾಲಲ್ಲಿ ಕಿಕ್ ಮಾಡಿದಾಗ ಸೌಂಡ್ ಕೂಡ ಬರ್ತಾ ಇತ್ತು. ಆ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಕೂಡ ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಪಿಯಾನೋದಲ್ಲಿ ಒಂದು 2-3 ಥರ ಸೌಂಡ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಬಾಣಂತಿಯರಿಗೆ ಮಾಡುವಂತಹ ಬೇವಿನ ಸೊಪ್ಪಿನ ಪೇಸ್ಟ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬೇವಿನ ಸೊಪ್ಪನ್ನ ತೊಗೊಂಡು ಬೇವಿನ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಬೌಲಿಗೆ ಹಾಕಿ ಅದಕ್ಕೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಒಂದು 2-3 ಸಲ ಇದನ್ನು ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳೋದ್ರಿಂದ ಇದರಲ್ಲಿರೋಂಥ ಡಸ್ಟ್ ಎಲ್ಲ ನೀಟಾಗಿ ವಾಶ್ ಆಗುತ್ತೆ. ನಂತರ ಇದನ್ನು ತೂತಿನ ಪುಟ್ಟಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಅದರಲ್ಲಿರೋಂಥ ಎಕ್ಸ್ಟ್ರಾ ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ನಾನು ಇಲ್ಲಿ ಅರಿಶಿನ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ. ಅರಿಶಿನ ಕೊಂಬನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನೆನೆಸ್ಕೋತಾ ಇದ್ದೀನಿ. ಒಂದು 2 ಅವರ್ಸ್ ನೆನೆಸಿದ್ರೆ ಸಾಕು, ಅರಿಶಿನ ಚೆನ್ನಾಗಿ ನೆನೆಯುತ್ತೆ. ನಂತರ ಮಿಕ್ಸಿಗೆ ಹಾಕ್ಕೋಬಹುದು. ಡೈರೆಕ್ಟಾಗಿ ಡ್ರೈ ಆಗಿರೋಂಥ ಅರಿಶಿನ ಕೊಟ್ಬಿಟ್ಟು ಮಿಕ್ಸಿಗೆ ಹಾಕೋದ್ರಿಂದ ಮಿಕ್ಸಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾನು ಒಂದು 2 ಅವರ್ಸ್ ನೆನೆಸ್ಬಿಟ್ಟು ಅರಿಶಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಮೊದಲಿಗೆ ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಫಸ್ಟಿಗೆ ಬೇವಿನ ಸೊಪ್ಪನ್ನ ಏನು ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವೋ ಆ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಅಜ್ವೈನ ಹಾಕ್ತಾ ಇದ್ದೀನಿ. ಅಜ್ವೈನ ಕೂಡ ಹಾಕ್ತಾರೆ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಆಪ್ಷನಲ್ಲು. ಕಲ್ಲುಪ್ಪು ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ. ಬಟ್ ಇಲ್ಲಿ ನಾನು ಕಲ್ಲುಪ್ಪನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದು ಪೇಸ್ಟ್ ಆಗೋ ಥರ ರುಬ್ಕೋಬೇಕು.
ಈ ರೀತಿಯಾಗಿ ಪೇಸ್ಟ್ ಮಾಡಿ 1 ವೀಕ್ವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದು ನೀಟಾಗಿ ಪೇಸ್ಟ್ ಆಗಿದೆ ಬೇವಿನ ಸೊಪ್ಪಿಂದು. ಈ ಪೇಸ್ಟನ್ನೆಲ್ಲ ತೆಗೆದು ಒಂದು ಬಾಕ್ಸ್ ಒಳಗಡೆ ಹಾಕಿಬಿಟ್ಟು ಇಟ್ಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಅರಿಶಿನ ಮೊದಲಿಗೆ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಒಂದು 2 ಅವರ್ಸ್ ಮುಂಚೆ. ಆ ಅರಿಶಿನ ಜೊತೆಗೆ ಆ ನೀರು ಎರಡನ್ನೂ ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಕೊಂಬನ್ನು ಯೂಸ್ ಮಾಡೋದ್ರಿಂದ ಅರಿಶಿನ ತುಂಬ ಕಲರ್ಫುಲ್ ಆಗಿ ಬರುತ್ತೆ. ಸೊ ಹೊರಗಡೆ ತಂದಿರೋಂಥ ಅರಿಶಿನ ಪೌಡ್ರಲ್ಲಿ ಏನಾದರೂ ಮಿಕ್ಸ್ ಮಾಡಿರ್ತಾರೆ, ಹಾಗಾಗಿ ಮೈಗೆ ಹಚ್ಚೋದ್ರಿಂದ ಸೊ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಅರಿಶಿನ ಕೊಂಬನ್ನು ಯೂಸ್ ಮಾಡಿದ್ದೀನಿ. ಬೇವಿನ ಸೊಪ್ಪಿನ ಪೇಸ್ಟು ಹಾಗೆ ಅರಿಶಿನ ರುಬ್ಬಿರೋದನ್ನ ನಾನು ಎರಡನ್ನೂ ಮಿಕ್ಸ್ ಮಾಡ್ತಾ ಇಲ್ಲ, ಸಪ್ರೇಟ್ ಬಾಕ್ಸ್ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಇಡೋದ್ರಿಂದ 1 ವೀಕ್ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು, ನಮಗೆ ಬೇಕಾದಾಗ ಯೂಸ್ ಮಾಡ್ಕೋಬಹುದು. ಸೊ ನನಗೆ ಬಾಣಂತನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ರು ಆಂಟಿ ಬರ್ತಾರೆ. ಅವರು ಬಂದಿರೋರು ಫಸ್ಟ್ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ನಂತರ ನಮಗೆ ಏನು ಬಾಣಂತನದ ಸ್ವಲ್ಪ ಕೆಲಸ ಇರುತ್ತೋ ಆ ಕೆಲಸನೆಲ್ಲ ಮಾಡಿ ಕೊಡ್ತಾರೆ. ಇಲ್ಲಿ ಮೊದಲಿಗೆ ನಾವು ಬೇವಿನ ಸೊಪ್ಪು ಮತ್ತು ಅರಿಶಿನ ಏನು ಸ್ಟೋರ್ ಮಾಡಿರ್ತೀವೋ ಅದನ್ನು ತಗೊಂಡು ಫಸ್ಟಿಗೆ ಒಂದು ಬೌಲ್ ಒಳಗಡೆ ಹಾಕೋತಾ ಇದ್ದೀವಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ಹಾಕೋಬಹುದು. ಇಷ್ಟು ಹಾಕೋಬೇಕು ಅಂತ ಏನಿಲ್ಲ, ನೀವು ಎಷ್ಟು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಬಾಡಿ ಫುಲ್ ಹಚ್ಚೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಫಸ್ಟಿಗೆ ಇಲ್ಲಿ ಅರಿಶಿನ ಮತ್ತು ಬೇವಿನ ಸೊಪ್ಪಿನ ಪೇಸ್ಟು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೀರಾಕಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಾಗಿ ನೋಡಿಕೊಂಡು ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಟು ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಬೇಕಾಗುತ್ತೆ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದು ಬೇವಿನ ಸೊಪ್ಪಿನ ಪೇಸ್ಟು ಫುಲ್ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ಬಾಡಿಗೆಲ್ಲ ಫುಲ್ ಅಪ್ಲೈ ಮಾಡಿಕೊಂಡು ಇದನ್ನು ಸ್ನಾನ ಮಾಡಬೇಕು. ಅಂದರೆ ತುಂಬ ಸುಡೋದನ್ನು ಕೂಡ ಬಾಡಿಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ, ತುಂಬ ತಣ್ಣಂದು ಕೂಡ ಬಾಡಿಗೆ ಅಪ್ಲೈ ಮಾಡಬಾರ್ದು. ಮೀಡಿಯಮ್ ಬಿಸಿ ಇರುವಾಗಲೇ ನಾವು ಇದನ್ನು ಬಾಡಿಗೆ ಫುಲ್ ಅಪ್ಲೈ ಮಾಡಬೇಕಾಗುತ್ತೆ. ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಈ ರೀತಿಯಾಗಿ ಯೂಸ್ ಮಾಡ್ತಾರೆ. ಬೇವಿನ ಸೊಪ್ಪಿನ ಪೇಸ್ಟ್ ಆಗಿರ್ಬೋದು, ಕೆಂಡ ಕಸದಾಗಿರ್ಬೋದು ಮಾಡ್ತಾರೆ. ಸಿ ಸೆಕ್ಷನ್ ಆಗಿರೋರಿಗೆ ಈ ರೀತಿಯಾಗಿ ಮಾಡೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಕೆಂಡ ಕಾಸ್ತಾ ಇದ್ದಾರೆ, ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದಾರೆ, ನಂತರ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿಬಿಟ್ಟು ಚೆನ್ನಾಗಿ ಕೆಂಡ ಕಾಸ್ತಾ ಇದ್ದಾರೆ. ನನಗೆ ಸಮ್ಮರೆಲ್ಲ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇತ್ತು, ಯಾಕಂದರೆ ಹೊರಗಡೆ ಆಚೆ ಕಡೆನೂ ಕೂಡ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಕಾಸ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಆಂಟಿ ಇಲ್ಲ, ಕಾಸ್ಕೊಳ್ಳೇಬೇಕು, ಈ ರೀತಿ ಎಲ್ಲ ಮಾಡ್ಕೋಬೇಕಮ್ಮ ಅಂತ ಹೇಳ್ತಾ ಇದ್ರು. ನಾನು ಸಮ್ಮರ್ ಆಗಿರೋದ್ರಿಂದ ಆ್ಯಕ್ಚುಲಿ ಅಮ್ಮಂಗೂ ಕೂಡ ಹೇಳಿದ್ದೆ, ಅಮ್ಮ ಇದೆಲ್ಲ ಬೇಡ, ನಂಗೆ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಕೆಂಡ ಕಾಸ್ಕೊಳಕ್ಕಂತೂ ತುಂಬಾ ಹಿಂಸೆ ಆಗ್ತಾ ಇತ್ತು. ಅಮ್ಮ ಇಲ್ಲ, ಸ್ವಲ್ಪ ದಿನಗಳ ಕಾಲ ಮಾಡ್ಕೊ, ನಂತರ ಬಿಟ್ಟರೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು 1.5 ಮಂತ್ಸ್ ಮಾತ್ರ ನಾನು ಈ ರೀತಿಯಾಗಿ ಕೆಂಡ ತೊಗೊಳೋದೆಲ್ಲ ಮಾಡಿಕೊಂಡೆ. ಆಮೇಲೆ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ನನಗೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಟಾಪ್ ಮಾಡಿದೆ. ಸೊ ಇಲ್ಲಿ ಮುಖಕ್ಕೆ ಬಾಡಿಗೆಲ್ಲ ಚೆನ್ನಾಗಿ ಕೆಂಡನ ಕಾಸ್ತಾರೆ, ಇಲ್ಲಾಂದರೆ ಮುಖ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಕೈ ಕಾಲು ಎಲ್ಲ ಚೆನ್ನಾಗಿ ಶಾಖನ ಕೊಡ್ತಾರೆ. ಕೆಂಡ ಎಲ್ಲ ಕಾಸಿದ ನಂತರ ಹೊಟ್ಟೆಗೆ ಬಟ್ಟೆ ಕೂಡ ಕಟ್ತಾರೆ. ಬಟ್ಟೆ ಎಲ್ಲ ಕಟ್ಟಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಂತರ ಅಮ್ಮ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿಬಿಟ್ಟು ಗೋಧಿ ಮುದ್ದೆ ಹಾಗೆ ಬೆಂಡೆಕಾಯಿ ಸಾಂಬಾರು ಕೂಡ ಮಾಡಿದ್ರು. ಸೊ ಗೋಧಿ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ಕೂಡ ಊಟ ಮಾಡಿದೆ. 1 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ಗಂಗೆ ಶಾಸ್ತ್ರ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಮುಂಚೆ ಎಲ್ಲ ಕೆರೆ ಅಥವಾ ಬಾವಿಗೆ ಹೋಗ್ಬಿಟ್ಟು ಗಂಗೆ ಪೂಜೆನ ಮಾಡ್ತಾ ಇದ್ರು. ಇಲ್ಲಿ ಸಿಟಿಲಿ ಗಂಗೆ ಪೂಜೆ ಮಾಡೋದಕ್ಕೆ ಹಳ್ಳಕ್ಕೆ ಹೋಗೋಕೆ ಆಗೋದಿಲ್ಲ, ಬಾವಿ ಕೂಡ ಹುಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿರೋಂಥ ನಲ್ಲಿಗೆ ಪೂಜೆ ಮಾಡ್ತಾ ಇದ್ದೀವಿ. ಮನೆಯಲ್ಲಿರೋಂಥ ನಲ್ಲಿಗೆ ಹಾಲು ತುಪ್ಪನ ಬಿಟ್ಬಿಟ್ಟು ಹಾಲು ತುಪ್ಪ ತುಂಬಿರೋಂತಹ ಬಿಂದಿಗೆಗೆ ಅಥವಾ ಚೊಂಬಿಗೆ ಅದರಲ್ಲೇ ನೀರನ್ನ ಹಿಡಿದು ಇಡ್ತಾ ಇದ್ದಾರೆ. ನಂತರ ಒಂದು ಬ್ಲೌಸ್ ಪೀಸ್ ಕೂಡ ಏರಿಸಿರ್ತಾರೆ. ಒಂದು 5 ಉಡಿ ಕೂಡ ಮಾಡ್ತಾರೆ. ಫಸ್ಟಿನ ಉಡಿನ ಗಂಗೆಗೆ ತುಂಬಬೇಕು, ಇನ್ನು 4 ಉಡಿನ ಮುತ್ತೈದರಿಗೆ ತುಂಬ್ತಾರೆ. ಸೊ ಇದನ್ನ 1 ಮಂತ್ ಕಂಪ್ಲೀಟ್ ಆದಾಗಾದ್ರೂ ಮಾಡ್ಬೋದು, ಇಲ್ಲ 3 ಮಂತ್ಸ್ ಕಂಪ್ಲೀಟ್ ಆದ್ಮೇಲೂ ಕೂಡ ಇದನ್ನ ಮಾಡ್ಬೋದು. ಇದನ್ನ ಮಾಡದೆ ದೇವ್ರ ಮನೆ ಒಳಗಡೆ ಪೂಜೆ ಮಾಡೋದಕ್ಕೂ ಆಗಲ್ಲ, ಹಾಗೆ ಪರ್ಕೆ ಕೂಡ ಮುಟ್ಟೋದಕ್ಕೂ ಕೂಡ ಆಗೋದಿಲ್ಲ. ಗಂಗೆ ಪೂಜೆ ಮಾಡಿದ್ಮೇಲೆ ನಾವು ಎಲ್ಲಿ ಬೇಕಿದ್ರು ಟ್ರಾವೆಲ್ ಕೂಡ ಮಾಡ್ಬೋದು, ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಕೂಡ ಮಾಡ್ಬೋದು, ಪರ್ಕೆ ಕೂಡ ಮುಟ್ಬೋದು. ಇಲ್ಲ ಗಂಗೆ ಪೂಜೆ ಮಾಡದೆ ಇದ್ಯಾವುದನ್ನು ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ. ನೈಟ್ ಊಟಕ್ಕೆ ಅಮ್ಮ ಚಪಾತಿ ಮತ್ತೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ರು, ಅದನ್ನು ಕೂಡ ಊಟ ಮಾಡಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.